ಗಾಯ್ಸ್, ಜಗತ್ತಿಗೆ ವಿನಾಶದ ಮುನ್ಸೂಚನೆ ಸಿಕ್ಕಿದೆ. ಏನೋ ಒಂದು ದುರ್ಘಟನೆ ನಡೆಯುತ್ತಿದೆ ಎಂದು ದೊಡ್ಡ ಮಟ್ಟದ ವಾರ್ನಿಂಗ್ ಸಿಕ್ಕಿದೆ. ಹಾಗಂತ ಇದು ಯಾವುದೇ ಮೂಢನಂಬಿಕೆ ಅಲ್ಲ, ಇದು ಇಡೀ ಜಗತ್ತೇ ಒಪ್ಪಿಕೊಳ್ಳುವ ಸತ್ಯ. ಇದು ಫಿಶ್ ನೋಡ್ತಾ ಇದ್ದೀರಲ್ಲ, ಇದರ ಹೆಸರು ಓರ್ ಫಿಶ್ ಅಂತ. ಇದು ಯಾವಾಗೆಲ್ಲ ಸಮುದ್ರ ಬಿಟ್ಟು ಮನುಷ್ಯರ ಕಣ್ಣಿಗೆ ಕಂಡಿದೆ ಆವಾಗೆಲ್ಲ ಈ ಭೂಮಿ ಮೇಲೆ ಒಂದಲ್ಲ ಒಂದು ದುರ್ಘಟನೆ ನಡೆದಿದೆ. ಮೆಕ್ಸಿಕೋದ ಬೀಚ್ ಒಂದರಲ್ಲಿ ಅತ್ಯಂತ ಅಪರೂಪದಲ್ಲಿ ಕಾಣಿಸಿಕೊಳ್ಳುವ ಓರ್ ಮೀನು ಪತ್ತೆಯಾಗಿದೆ. ಇದು ಅದೆಷ್ಟೋ ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ. ನಾವು ಹಿಸ್ಟ್ರಿ ತೆಗೆದು ನೋಡಿದಾಗೆಲ್ಲ ಈ ಮೀನು ಯಾವಾಗೆಲ್ಲ ಕಾಣಿಸಿಕೊಂಡಿದೆ ಆವಾಗೆಲ್ಲ ಜಗತ್ತಿನ ಒಂದು ಕಡೆಯಲ್ಲಾದರೂ ದುರ್ಘಟನೆಗಳು ಸಂಭವಿಸಿದೆ. ಇದೇ ಕಾರಣಕ್ಕೆ ಈ ಓರ್ ಫಿಶ್ ಕಾಣಿಸಿಕೊಂಡ ಕೂಡಲೇ ಎಲ್ಲರೂ ಹೆದರಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಈ ಮೀನಿನ ಬಗ್ಗೆನೇ ಚರ್ಚೆ ನಡೆಯುತ್ತಿದೆ. ಶಾಕಿಂಗ್ ನ್ಯೂಸ್ ಅಂದರೆ ಈ ಮೀನನ್ನು ಸರ್ವನಾಶದ ಸಂಕೇತ ಎಂದು ಕೂಡ ಕರೆಯುತ್ತಾರೆ. ಈಗ ನೀವು ನೋಡ್ತಾ ಇರೋ ಫೋಟೋ 1966ರಂದು ಅಮೆರಿಕದ ಆರ್ಮಿ ಈ ಮೀನಿನೊಂದಿಗೆ ಫೋಟೋ ತೆಗೆಸ್ಕೊಂಡಿದ್ರು. ಇದನ್ನು ಡೀಪ್ ಸೀ ಫಿಶ್ ಕೂಡ ಎಂದು ಕರೆಯುತ್ತಾರೆ. ಬಿಕಾಸ್ ಇದು ಯಾವತ್ತೂ ಸಮುದ್ರದ ಮೇಲೆ ಬರಲ್ಲ, ಹೀಗಾಗಿ ಅಷ್ಟು ಸುಲಭವಾಗಿ ಈ ಮೀನು ಯಾರ ಕಣ್ಣಿಗೂ ಕಾಣಿಸಿಕೊಳ್ಳುವುದಿಲ್ಲ. ಜಪಾನಿನ ಜನ ಈ ಮೀನನ್ನು ಭೂಕಂಪದ ಮೀನು ಎಂದು ಕರೆಯುತ್ತಾರೆ. ಯಾಕೆ ಅಂದರೆ ಈ ಮೀನು ಕಾಣಿಸಿಕೊಂಡಾಗೆಲ್ಲ ಒಂದ ಭೂಕಂಪ ಆಗುತ್ತೆ, ಇಲ್ಲ ಸುನಾಮಿ ಬರುತ್ತೆ. ಇದು ಸುಳ್ಳಲ್ಲ, ಇದಕ್ಕೆ ಸಾಕ್ಷಿ ಕೂಡ ಇದೆ. ನಿಮಗೂ ಗೊತ್ತಿರುವ ಹಾಗೆ 2011ರಲ್ಲಿ ಜಪಾನ್ನಲ್ಲಿ ಅತಿ ದೊಡ್ಡ ಸುನಾಮಿ ಬಂತು. ಸಾವಿರಾರು ಜನರನ್ನು ನುಂಗಿಕೊಳ್ಳಿತು. ಇಡೀ ಜಪಾನ್ ನೀರಿನಲ್ಲಿ ಕೊಚ್ಚಿ ಹೋಗಿತು. ಅದು ನಡೆದ ಸುನಾಮಿ ಜಪಾನ್ ಇಂದಿಗೂ ಅದರ ಪರಿಣಾಮವನ್ನು ಅನುಭವಿಸುತ್ತಿದೆ. ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಂದರೆ, ಈ ಸುನಾಮಿ ಬರುವ 2 ವಾರಗಳ ಹಿಂದೆ ಇದೇ ಓರ್ ಫಿಶ್ ಜಪಾನಿನ ಸಮುದ್ರದಲ್ಲಿ ಕಾಣಿಸಿಕೊಂಡಿತ್ತು. ಅದು ಒಂದಲ್ಲ ಎರಡಲ್ಲ, 10ರಿಂದ 15 ಓರ್ ಫಿಶ್ಗಳು ಕಾಣಿಸಿಕೊಂಡಿದ್ದವು. ಜಪಾನಿನ ಜನರಿಗೆ ಈ ಫಿಶ್ ಬಗ್ಗೆ ಮೊದಲೇ ಗೊತ್ತಿತ್ತು. ಹಾಗಾಗಿ ಇದು ಕಾಣಿಸಿಕೊಂಡ ಕೂಡಲೇ ಏನಾದರೂ ನಡೆಯುತ್ತದೆ ಎಂದು ಅವರಿಗೆ ಅರಿವಿಗೆ ಬಂದಿತ್ತು. ಹೀಗೆ ಓರ್ ಫಿಶ್ ಕಾಣಿಸಿಕೊಂಡ 2 ವಾರಕ್ಕೆ ಜಪಾನ್ ಸರ್ವನಾಶವಾಯಿತು. ಜಪಾನಿನ ಪುರಾಣಗಳಲ್ಲಿ ಕೂಡ ಈ ಓರ್ ಫಿಶ್ ಬಗ್ಗೆ ಹೇಳಿದ್ದಾರೆ. ಇದು ಅಪಾಯದ ಮುನ್ಸೂಚನೆ ಮೀನು ಎಂದು ಕರೆದಿದ್ದಾರೆ. ಹಾಗೆ 2024ರ ಜನವರಿ 1ರಂದು ತೈವಾನ್ನಲ್ಲಿ ಭೂಕಂಪ ಕಾಣಿಸಿಕೊಳ್ಳುತ್ತದೆ. ಅದಕ್ಕೂ ಸ್ವಲ್ಪ ದಿನದ ಹಿಂದೆ ತೈವಾನ್ನಲ್ಲಿ ಈ ಓರ್ ಫಿಶ್ ಕಾಣಿಸಿಕೊಂಡಿತ್ತು. ಹಾಗೆ 2024ರಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಭೂಕಂಪ ಸಂಭವಿಸುತ್ತದೆ. ಆ ಸಮಯದಲ್ಲಿ ಓರ್ ಫಿಶ್ ನೋಡಲಾಗಿತ್ತು ಎಂದು ಹೇಳುತ್ತಾರೆ. ಹಾಗೆಯೇ ಈಗ ಕಾಣಿಸಿಕೊಂಡಿರುವ ಓರ್ ಫಿಶ್ ಇದು ಮಹಾಪ್ರಳಯದ ಮುನ್ಸೂಚನೆಯೇ ಅಥವಾ ಮೆಕ್ಸಿಕೋದಲ್ಲಿ ಮಾತ್ರ ಭೂಕಂಪದ ಮುನ್ಸೂಚನೆ ಗೊತ್ತಿಲ್ಲ ಗಾಯ್ಸ್. ನಾನೇನು ಹೇಳ್ತೀನಿ ಅಂದರೆ, ಬಿಕಾಸ್ ಲಾಸ್ಟ್ ಟೈಮ್ ಸೆಪ್ಟೆಂಬರಲ್ಲಿ ಅಂದರೆ 5 ತಿಂಗಳ ಹಿಂದೆ ಆಸ್ಟ್ರೇಲಿಯಾದ TV ಐಸ್ಲ್ಯಾಂಡ್ ಎಂಬ ದ್ವೀಪದಲ್ಲಿ ಕಾಣಿಸಿಕೊಂಡಿದ್ದತ್ತೆ. ಅದರಲ್ಲಿ ಯಾವ ಅವಘಡ ಕೂಡ ಕಂಡು ಬಂದಿಲ್ಲ. ಯಾಕೆಂದರೆ ಈ ಫಿಶ್ ಡೀಪ್ ಸಿಯಲ್ಲಿರುತ್ತದೆ. ಕೆಲವೊಮ್ಮೆ ಏನಾದರೂ ಆಹಾರ ಸಿಗಲಿಲ್ಲ ಅಂದರೆ ಮೇಲೆ ಬರುತ್ತದೆ, ಅಥವಾ ಸಮುದ್ರ ಆಳದಲ್ಲಿ ಏನಾದರೂ ಸಂಭವಿಸಿದರೆ ಮೇಲೆ ಬರುತ್ತದೆ, ಅಥವಾ ಮೊಟ್ಟೆ ಇಡುವ ಸಮಯದಲ್ಲಿ ಕೂಡ ಮೇಲೆ ಬರ್ಬೋದು. ಇದು ಆ ಮೀನಿನ ಸಹಜವಾದ ನೈಸರ್ಗಿಕ ಗುಣ. ಅಂಥ ಟೈಮಲ್ಲಿ ಇದು ಮನುಷ್ಯರ ಕಣ್ಣಿಗೆ ಬಿದ್ದಾಗ ಮಾತ್ರ ಇದು ಪ್ರಳಯದ ಮುನ್ಸೂಚನೆ ಎಂದು ಹೇಳುತ್ತಾರೆ. ಸೊ ಗಾಯ್ಸ್, ಯಾರೂ ಏನೂ ಭಯಪಡಬೇಕಾಗಿಲ್ಲ. ಇದು ಒಂದು ಸಹಜವಾದ ನೈಸರ್ಗಿಕ ಗುಣ ಅಷ್ಟೇ. ಸೊ ಇಷ್ಟು ಹೇಳಿ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ನಿಮಗೆ ಇನ್ಫಾರ್ಮೇಷನ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್.